ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದ JP ಅಕಾಡೆಮಿ ಕೈವಾರ. ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಭೈರೇಶ್ವರ ಪದವಿ ಪೂರ್ವ ಕಾಲೇಜು ಹಾಗೂ JP ಅಕಾಡೆಮಿಯ ಸಹಯೋಗದಲ್ಲಿ 2026ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾದ ಪ್ರೀತಮ್ ಡಿ ಅವರು ಒಟ್ಟು 627 ಅಂಕಗಳನ್ನು ಪಡೆಯುವ ಮೂಲಕ ಅಖಿಲ ಭಾರತ ಮುಕ್ತ ವಿಭಾಗದಲ್ಲಿ 3947ನೇ ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾನೆ. ಈ ಮೂಲಕ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ಕಾಲೇಜಿನ ಇತರೆ ವಿದ್ಯಾರ್ಥಿಗಳಾದ ವಿಘ್ನೇಶ್ SM 584 ಅಂಕಗಳು, ಕ್ರಾಂತಿಕುಮಾರ್ DS 534 ಅಂಕಗಳು, ಹರ್ಷವರ್ಧನ KG 527 ಅಂಕಗಳು ಹಾಗೂ ಕಮಲೇಶ್ S 506 ಅಂಕಗಳನ್ನು ಪಡೆದು ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳನ್ನು ಶ್ರೀ ಭೈರೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಸುಬ್ಬಾರೆಡ್ಡಿ, ಉಪಾಧ್ಯಕ್ಷರಾದ BV ರವೀಂದ್ರ, ಕಾರ್ಯದರ್ಶಿ ರಾಮಚಂದ್ರ, ಖಜಾಂಚಿ BN ಚನ್ನಕೇಶವ, ನಿರ್ದೇಶಕರುಗಳಾದ BV ನಂಜನಗೌಡ, SM ಮಂಜುನಾಥ್, SK ವೆಂಕಟರೆಡ್ಡಿ, KV ರಾಜಣ್ಣ, B ಶಾಂತಮ್ಮ, JP ಅಕಾಡೆಮಿಯ ಸಂಸ್ಥಾಪಕರಾದ ಹರೀಶ್ ಜಯಸಿರವರು ಹಾಗೂ ಉಪನ್ಯಾಸ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಇವತ್ತಿನ ದಿವಸ ನೀಟ್ ಫಲಿತಾಂಶವನ್ನು ಬಿಡುಗಡೆ ಮಾಡಿರ್ತಾರೆ. ನಮ್ಮ ಶಾಲೆಯಿಂದ ಇವತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಟು ಇವತ್ತು ಒಳ್ಳೆಯ ಗ್ರೇಡಲ್ಲಿ ಉತ್ತೀರ್ಣ ಆಗಿರ್ತಾರೆ. ಅದಕ್ಕೆ ಇವತ್ತು ಶಾಲಾ ಆಡಳಿತ ಮಂಡಳಿಯಿಂದ ಶಾಲೆಯ ಎಲ್ಲ ಶಿಕ್ಷಕರಿಗೂ ಪೋಷಕರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಇವತ್ತಿನ ದಿವಸ ಮೊದಲನೆಯವರಾಗಿ ಪ್ರೀತಮ್ ಅನ್ನೋ ಹುಡುಗ 2 ವರ್ಷ ಇದೇ ಶಾಲೆಯಲ್ಲಿ ಓದಿ ಮತ್ತು ಮೆಡಿಕಲ್ ಮಾಡಬೇಕಂತೇಳಿ ಅವರು ಲಾಂಗ್ ಟರ್ಮ್ ಕೂಡ ಇಲ್ಲೇ ಓದಿ ಅವರು ಒಳ್ಳೆಯ ಫಲಿತಾಂಶ 627 ಅಂಕ ಪಡೆದು ಅವರು ಒಳ್ಳೆಯ ಮೆರಿಟಲ್ಲಿ ನಮಗೆ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸಿದ್ದಾರೆ. ವಿಘ್ನೇಶ್ 584 ಅಂಕಗಳು ತೆಗೆದಿದ್ದಾರೆ. ಇವರು 2 ವರ್ಷ ಇಲ್ಲೇ ಓದಿ ಲಾಂಗ್ ಟರ್ಮ್ ಇಲ್ಲೇ ತೆಗೆದುಕೊಂಡು ನಮ್ಮ ಶಾಲೆಗೆ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ತಂದೆಯವರು ಮಂಜುನಾಥ್ ಅಂತೇಳಿ ನಮ್ಮ ಶಾಲೆಯ ನಿರ್ದೇಶಕರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀನಿ.
ಕ್ರಾಂತಿ ಕುಮಾರ್ ಇನ್ನೊಬ್ಬ ಹುಡುಗ ರೆಗ್ಯುಲರ್ ಸ್ಟೂಡೆಂಟ್. ಇವರು ಇದೇ ಶಾಲೆಯಲ್ಲಿ 2 ವರ್ಷ ಓದಿ 534 ಅಂಕ ಗಳಿಸಿ ಶಾಲೆಗೆ ಇವರು ಸಹ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅವರು ಸಹ ಶಾಲೆಯ ಆಡಳಿತ ಮಂಡಳಿಯಿಂದ ಶಿಕ್ಷಕರ ಕಡೆಯಿಂದ ಅವರನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಾರೆ. ಮತ್ತೊಬ್ಬ ಹುಡುಗ ಹರ್ಷಿತ್ ಗೌಡ ಹರ್ಷವರ್ಧನ್ 527 ಅಂಕಗಳನ್ನು ಗಳಿಸಿ ಇವರು ರೆಗ್ಯುಲರ್ ಸ್ಟೂಡೆಂಟು. ಇವರು ಸಹ ನಮ್ಮ ಶಾಲೆಗೆ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಅಭಿನಂದಿಸ್ತಾರೆ. ಕಮಲೇಶ್ ಇವರು ಸಹ ರೆಗ್ಯುಲರ್ ಸ್ಟೂಡೆಂಟು 506 ಅಂಕಗಳನ್ನು ಪಡೆದು ಇವರು ಸಹ ನಮ್ಮ ಶಾಲೆಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಶಾಲೆ ಆಡಳಿತ ಮಂಡಳಿಯಿಂದ ಅವರನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಾರೆ. ಸೊ ಇವತ್ತು ಚಿಂತಾಮಣಿ ತಾಲೂಕಲ್ಲಿ JP ಅಕಾಡೆಮಿಕ್ ಭೈರವೇಶ್ವರ PU ಕಾಲೇಜ್ ಏನು ನಾವು ನಡೆಸ್ತಾ ಇದ್ದೀವಿ. ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಗ್ರಾಮೀಣ ಮಟ್ಟದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ಕಾನ್ಸೆಪ್ಟಲ್ಲಿ ನಾವು ನಡೆಸ್ತಾ ಇದ್ದೀವಿ. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಇವತ್ತು ಒಳ್ಳೆಯ ಫ್ಯಾಕಲ್ಟಿ ಕೂಡ ನಮ್ಮಲ್ಲಿ ಇದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಎಜುಕೇಷನಲ್ಲಿ ಎಲ್ಲಿ ಹಿಂದೆ ಬಿದ್ದಿಲ್ಲ. ಮುಂದಿನ ದಿನಗಳಲ್ಲೂ ಅಷ್ಟೇ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಫಲಿತಾಂಶ ಕೊಡಲಿಕ್ಕೆ ಶಾಲಾ ಆಡಳಿತ ಮಂಡಳಿ ಆಗ್ಬೋದು, ಶಿಕ್ಷಕರಾಗ್ಬೋದು ಎಲ್ಲನೂ ಶಕ್ತಿ ಮೀರಿ ಕೆಲಸ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾರೆ. ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಹುಡುಗ LKGಯಿಂದ SLC ಇಲ್ಲೇ ಓದಿ ಮತ್ತು JP ಅಕಾಡೆಮಿ ಅಂತ ಇದೇ ಸ್ಕೂಲಲ್ಲಿ JP ಅಕಾಡೆಮಿ ಅಂತ ಕಾಲೇಜ್ ಮಾಡಿದರು. ಆ ಕಾಲೇಜಲ್ಲಿ ಓದಿದ. ಫಸ್ಟು ನೀಟ್ ಎಕ್ಸಾಮಲ್ಲಿ 474 ಬಂದಿತ್ತು. ನಮಗೆ ಜನರಲ್ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಆಯಿತು. ಮತ್ತು ನೀಟು ಅಲ್ಲ ಲಾಂಗ್ ಟರ್ಮ್ ತೊಗೊಂಡ್ವಿ. ಫಸ್ಟ್ ಎಕ್ಸಾಮಲ್ಲಿ 630 ಬಂದಿತ್ತು. ಕಾರಣಾಂತರಗಳಿಂದ ನೀಟ್ ಕ್ಯಾನ್ಸಲ್ ಆಯಿತು. ಎರಡನೇ ಎಕ್ಸಾಮಲ್ಲಿ 584 ಬಂದಿದೆ. ಆಲ್ ಇಂಡಿಯಾ ರ್ಯಾಂಕಿಂಗ್ 16,000 ಬಂದಿದೆ. ಈ ಸ್ಕೋರ್ ಬಂದಿರೋದ್ರಿಂದ ನನಗೂ ನಮ್ಮ ಸಂಸ್ಥೆಗೂ ನಮ್ಮ ಇವರು ವಿದ್ಯೆ ಕಲಿಸಿದ ಟೀಚರ್ಸ್ಗೂ ನಮ್ಮ ಡೈರೆಕ್ಟರ್ಗಳಿಗೂ ನಮ್ಮ ಶಾಲೆಗೆ ನನ್ನ ಗೌರವ ಇದೆ ಅಂದ್ಬಿಟ್ಟು ನಾನು ವಂದನೆ ಮಾಡ್ತೀನಿ. Examination result, one of our student, Preetham D, he got 627 out of 720 marks. So he is a long-term student and he studied entire second PUC in our regular classroom only. And one more student, Vignesh SM, he is a long-term student. He got 584 out of 720 marks. Next, remaining Kranti Kumar DS, 534 out of 720. Harshavardhan KG, 527 out of 720. Kamlesh K, 506 out of 720. So these three are regular classroom students only. So these all students are 500 above and many more students are there. So they will get definitely medical seats, maximum possibilities are there. So this academic year in our college we planned in addition with these academic activities, so different all-round performance, 360-degree performance we started. Next year definitely we will do the best result in KSET, NEET, JEE or even in PUC board examination also. Our faculty members with our all the management support and faculty side we are trying to give the best result to our JP Academy. Thank you so much. ಇಬ್ಬರು ಆಬ್ಸೆಂಟು ಇಲ್ಲ ಅದೇ Myself Vignesh SM. I am a student of Sri Bhairaveshwara PU College, JP Academy, Kaivara Cross. As our president mentioned that I am a son of board member. I have studied since LKG in Sri Bhairaveshwara Vidyasamasthe. Our directors have in rural areas they need to give neat education, so that they started college they started college to give education at low cost. So I joined here. ನನ್ನ ಹೆಸರು ಕ್ರಾಂತಿ ಕುಮಾರ್. ನಾನು
ನನ್ನ ಕಾಲೇಜ್ ವಿದ್ಯಾಭ್ಯಾಸ ಅಂದರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ಲಾಸಲ್ಲೇ ವ್ಯಾಸಂಗ ಮಾಡಿ KCET ನಂತರ ನೀಟ್ ಬರೆದು 2ನೇ ನೀಟ್ನಲ್ಲಿ 534 ಅಂಕಗಳನ್ನು ಗಳಿಸಿದ್ದೇನೆ. ಇದೆಲ್ಲ ನಮ್ಮ ಶಿಕ್ಷಕರು, ನಮ್ಮ ಪೇರೆಂಟ್ಸ್ ಎಲ್ಲ ಪ್ರೋತ್ಸಾಹದಿಂದ ನಾವು ನಮ್ಮಿಂದ ಈ ರಿಸಲ್ಟನ್ನು ಅನುಭವಿಸಲು ಸಾಧ್ಯವಾಗಿದೆ. ಇವರ್ಯಾರೂ ಇಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಮಗೆ ಎಲ್ಲ ಸ್ಟಾಫ್ ಮೆಂಬರ್ಸು ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಮುಂದೆ ವರ್ಷಗಳ ನಮ್ಮ ಜೂನಿಯರ್ಸ್ ಕೂಡ ಇದೇ ರೀತಿ ಮಾಡ್ತಾರೆ ಅಂತ ಆಶಿಸುತ್ತಾ ಹೀಗೆ ಮಾಡಬೇಕೆಂದು ಕೋರುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಮಲೇಶ್ ಅಂತ. ನಾನು 12ನೇ ತರಗತಿಯ ಬೋರ್ಡ್ ಪರೀಕ್ಷೆ ಫಲಿತಾಂಶ ಬಂದ ನಂತರ CET ಯನ್ನು ಬರೆದು ನಂತರ ನೀಟ್